ಬಹಿಷ್ಕಾರ ಹಾಕಿದ್ರು ಭಾವ. ನಾವ್ ಅದಕ್ಕೆಲ್ಲ ಅವಕಾಶ ಕೊಡ್ಲಿಲ್ಲ. ದೇವಿನ ಅಕ್ಕನ್ನು ಕರ್ಕೊಂಡ್ ಬಂದು ನಮ್ಮನೇಲಿ ಇಟ್ಕೊಂಡ್ವಿ. ಆ ಮನೆ ಬಾಡಿಗೆ ದೇವಿಗೆ ಪಾರ್ವತಿಗೆ ಖರ್ಚು ಮಾಡಿದ ದುಡ್ಡು ಒಂದ್ ಚೀಟಿಲಿ ಬರ್ಕೊಡು, ಕೊಟ್ಬಿಡ್ತೀನಿ. ಬಾಡಿಗೆ ಅಂತ ದುಡ್ಡು ಕೊಡ್ಬೋದು, ತಿಂದ ಅನ್ನ ಕಕ್ಕಾಗೋದಿಲ್ವಲ್ಲ. ತೋರ್ಸಿದ ಪ್ರೀತಿ ವಾಪಸ್ ಕೊಡಕ್ಕಾಗೋದಿಲ್ಲ. ಸದ್ಯ ನಮ್ಮನೆಯವ್ರಿಗಂತ ಸ್ಥಿತಿ ಬರ್ಲಿಲ್ಲ. ಹಾಗೆಲ್ಲ ಮಾತಾಡ್ಬೇಡ ಮಂಗಳ, ಅವಮಾನ ಆಗುತ್ತೆ. ನೀವು ಅವಮಾನ ಮಾಡಿದ್ರಿ ಆಗ. ನಿಮ್ಮನ್ನ ಅವಮಾನ ಮಾಡೋ ಉದ್ದೇಶ ಅಲ್ಲ ನಂದು. ನೀವು ಮಾತಾಡಿದ್ರಿ, ನಾನು ಮಾತಾಡ್ದೆ. ಒಂದ್ ವಿಷಯ ಮುಚ್ಚಿಡಕ್ಕಾಗತ್ತೆ ನಿಮ್ ಕೈಲಿ? ಅದೇನ್ ಹೇಳಿ, ಆಗೋದಾದ್ರೆ ಖಂಡಿತ ಮಾಡ್ತೀನಿ. ನೀವು ಗಿರ್ವಿ ಇಟ್ಟು ದುಡ್ತಾ ಅಂತ ನಿಮ್ ಒಡವೆ ಕೊಟ್ರಿ, ಕಂಬಯ್ಯ ದುಡ್ಡು ಕಿತ್ಕೊಂಡೋದ. ಈಗ ಇತಿಹಾಸ. ಈಗ ವರ್ತಮಾನದಲ್ಲಿ ಈ ವಿಚಾರ ಅಣ್ಣಂಗೆ ಗೊತ್ತಾದ್ರೆ ಪುರಾಣದ ರಾಕ್ಷಸ ವೇಷ ಹಾಕ್ಬಿಡ್ತಾನೆ. ತಪ್ಪಿಲ್ಲ, ಯಾಕೆಂದ್ರೆ ತಪ್ಪು ನಂದಿದೆ. ಆದ್ರೆ ಬಾಂಧವ್ಯ ವಿಶ್ವಾಸ ಸೌದ್ ಹೋಗುತ್ತೆ. ಅಣ್ಣ ಅಂದ್ರೆ ನಂಗೆ ತುಂಬಾ ಇಷ್ಟ. ಅವನು ಧರ್ಮರಾಯ, ನಾನು ಮಧ್ಯಮ ಪಾಂಡವ ಪಾರ್ಥ. ಹೇಳಿದ್ದು ನೆನಪಿರ್ಲಿ ಅದ್ಗೆ? ಹೇಳಲ್ಲ ಬಿಡಿ. ನಿಮ್ಮ ತಾಪತ್ರಯಗಳ ಮಧ್ಯೆ ನಮ್ಮ ಕಷ್ಟ ಕಣ್ಣೀರನ್ನ ಹಂಚಿಕೊಂಡಿದ್ದೀರಿ. ನಮ್ಗಳಿಂದ ನೀವು ಅವಸ್ಥೆ ಪಟ್ಟಿದ್ದೀರಿ. ಮಹದ ಆನಂದ, ಕೃತಾರ್ಥನಾದೆ ತಾಯಿ. ಆದ್ರೆ 40 ಸಾವಿರ ಇವತ್ತಲ್ಲ ನಾಳೆ ತೀರ್ಸಿತೀವಿ. ಆ ಶಂಕೆ ನಿಮಗೆ ಬೇಡ, ಇದು ಸತ್ಯ. ನಾನು ಯಾವತ್ತೂ ಮಾತಿಗೆ ತಪ್ಪೋನಲ್ಲ. ನಂಗೆ ಕೇಸರಿ ಬಾತ್ ಅಂದ್ರೆ ತುಂಬಾ ಇಷ್ಟ, ನಾನೇ ಮಾಡ್ಬೇಕು. ಬರ್ತೀನಿ. ಸದಾಶಿವನ ಬಿಡುಗಡೆಗೂ ನಿನ್ನ ಸಂಭ್ರಮಕ್ಕೂ ಏನು ಸಂಬಂಧ? ಗೊತ್ತಿಲ್ಲ, ಖುಷಿ ಆಯ್ತು, ಹಂಚ್ಕೋತಾ ಇದ್ದೆ. ನನಗೆ ಅವಮಾನ ಆಗಿದೆ, ಹಂಚ್ಕೋತೀಯಾ? ನಿಮ್ಗೆ ಹೇಗೆ ಅವಮಾನ ಆಗುತ್ತೆ? ಈ ಊರು ನಿಮ್ದು ಅಂತೀರಿ. ಈ ಊರಲ್ಲಿ ಕಳ್ದಿಲ್ಲ ಅಂತ ಸಾಬೀತಾಯ್ತು. ನಿಮ್ಮ ರಾಜ್ಯ ಬರಕ್ಕೆ ಕಳೆ ಬಂತು, ನೀವು ಸಂಭ್ರಮಿಸಿ. ಮಾತಿಗೆ ಮಾತು ಬೆಳೆಸಬೇಡ ಸುಚೇಂದ್ರ. ದೇವಿ ವಿಚಾರದಲ್ಲಿ ಯಾಕಿಷ್ಟು ಹಠ ಅಂತೀನಿ? ಕೆಟ್ಟ ಭೂಪಾಲನ್ ಜೊತೆಗೆ ಇಟ್ಕೊಂಡಿದ್ದೀರಿ. ಒಬ್ಬ ನಿರಪರಾಧಿಗೆ ಬಿಡುಗಡೆ ಆದ್ರೆ ನಿಮ್ಗೆ ಯಾಕಿಷ್ಟು ಕೋಪ? ಅಮ್ಮ ನಮ್ಮಿಬ್ಬರನ್ನ ಬಿಟ್ಟು ಹೋದ್ಲು, ಯಾಕೆ ಗೊತ್ತಿಲ್ಲ. ಡಾಕ್ಟ್ರು ಹಾರ್ಟ್ ಅಟ್ಯಾಕ್ ಅಂದಿದ್ ಮಾತ್ರ ನೆನಪು ಅಷ್ಟೇ. ಹಾಗೆ ದೇವಿ ವಿಚಾರದಲ್ಲೂ ಕೂಡ ಕಾರಣ ಇಲ್ಲ, ಆದ್ರೆ ಮನಸ್ಸು ಕುದಿಯತ್ತೆ. ನನ್ನ ಮೇಲೆ ಆಣೆ ಮಾಡಿ ಹೇಳಿ, ದೇವಿ ಒಳ್ಳೆ ಹುಡುಗಿ ಅಲ್ಲ ಅಂತ. ಸುಳ್ಳು ಹೇಳ್ಕೊಡ್ದು ಸತ್ತು ಹೋಗ್ತೀನಿ ನಾನು. ಎಷ್ಟು ಬಡ್ಕೊಂಡೆ ನಾನು ನಿಂಗೆ ಚಿಕ್ಕಂದಿನಲ್ಲಿ. ನನ್ನನ್ನ ಕಳ್ಳ ಅಂತ ಕರಿಬೇಡ, ಕಳ್ಳ ಅಂತ ಕರಿಬೇಡ ಅಂತ. ಈಗ ನೋಡು, ನೀನೇ ಅನ್ನಿಸ್ಕೊಂಡಿದ್ದ. ಅದಕ್ಕೆ ನಿನ್ಗೆ ಹೇಳ್ತಾ ಇದ್ದಿದ್ದು, 3 ತಿಂಗಳಿಗೆ ಜಾತಕ ತೋರಿಸ್ಬೇಕು, ಗ್ರಹಗಳಿಗೆ ಅಡೆತಡೆ ಇದ್ರೆ ನಮಗೂ ಇರುತ್ತೆ, ಕುಜ ರಾಹುಗಳಿಗೆ ಶಾಂತಿ ಮಾಡಿಸ್ಬೇಕು ಅಂತ. ನೀನು ಕೇಳಲಿಲ್ಲ. ಅದಕ್ಕೆ ರಾಹು ನಿನ್ನ ಜೈಲಿಗೆ ಕಳಿಸಿ ಸಿದ್ಧವಾಗಿದ್ದು, ಕೇತು ರೂಪದಲ್ಲಿ ಲಾಯರ್ ಕಾತ್ಯಾಯಿನಿ ಬಂದಿತ್ತು. ಕಳ್ತನದ ಆಪಾದನೆ ಸತ್ರು ಹೋಗಲ್ಲ ಅನ್ಸುತ್ತೆ. ಇಷ್ಟಕ್ಕೆಲ್ಲ ಆಳ್ತಾರ? ಆಳ್ಬೇಡ. ನನಗೂ ವಿಪರೀತ ಸಂಕಟ ಆಗ್ತಿತ್ತು. ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೋದಾಗ್ಲಿಂದ ನೀನು ಬಿಡುಗಡೆ ಆಗೋ ತನಕನು. ಹೆಂಗಸ್ರ ಹತ್ರ ಯಾರಾದ್ರೂ ಸಮಾಧಾನ ಮಾಡಕ್ ಬರ್ತಾರೆ, ಅದೇ ಗಂಡಸ್ರ ಹತ್ರ ಸೀರೆ ಬಳೆ ಕೊಡಿಸಿ ಅವಮಾನ ಮಾಡ್ತಾರೆ. ಅದಕ್ಕೆ ನಾನು ಸ್ನಾನ ಮಾಡುವಾಗ ಬಚ್ಚಲ ಮೇಲೆ ಅಳ್ತಾ ಇದ್ದೆ. ನೀನು ಸತ್ಯವಂತ ಅಂತ ನಂಗೆ ಗೊತ್ತಿತ್ತು ಕಣಣ್ಣ. ಅದಕ್ಕೆ ಆರಾಮ ಓಡಾಡ್ಕೊಂಡಿದ್ದೆ. ಡ್ರಾಮಾ ಮಾಡಬೇಡುವ ಮಹಾಬಲ. ಪೊಲೀಸ್ ಸ್ಟೇಷನ್ ಕಡೆ ಒಂದ್ ದಿವಸ ಬರಲಿಲ್ಲ. ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ವಾ? ನನ್ನ ಹೆಂಡತಿ ಮಕ್ಕಳ ಹೆಸರು ಹೇಳ್ಕೊಂಡು ಊರೆಲ್ಲ ಸಾಲ ಮಾಡಿರ್ತೀಯ. 2 ಹೊಟ್ಟೆ ಜಾಸ್ತಿ ಆಗಿದೆ ಅಂತ. ಹೌದು, ಹೀಗಾಗ್ಲಿ ಅಂತ ನಾನೇ ಆ ಕಂಚಾರನ ಕತ್ತಂದು ನಿಮ್ಮನೆ ಬಾವಿಲ್ ಹಾಕಿದ್ದೆ, ಸರಿನಾ? ಸೂಕ್ಷ್ಮ ಕರ್ಕೊಂಡು ಮಾತಾಡ್ಬೇಡ. ಹಂಡಲ್ಲಿ ನೀರು ಕಾದಿದೆ, ಹೋಗಿ ಸ್ನಾನ ಮಾಡು, ಭವಿಷ್ಯದ ಬಗ್ಗೆ ಯೋಚನೆ ಮಾಡು. ದೊಡ್ಡ ನಮಸ್ಕಾರ ನಿನ್ಗೆ.